ಗರುಡನಪಾಳ್ಯ ಗ್ರಾಮದಲ್ಲಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರಿಂದ ಅಕ್ರಮವಾಗಿ ಜಮೀನು ಒತ್ತುವರಿ ಮಾಡಿ 21 ಎಕರೆ 16 ಗುಂಟೆ ಜಮೀನನ್ನ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಿ ಕೋಲಾರದ ಲೋಕಾಯುಕ್ತ ಕಚೇರಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಓಂಶಕ್ತಿ ಚಲಪತಿ ಅವರು ದೂರು ಕೊಟ್ಟಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ಸಚಿವರ ವಿರುದ್ಧ ತನಿಖೆ ಮಾಡುವಂತೆ ಎಸಿ ಅವರಿಗೆ ಮನವಿ ಮಾಡಿದ್ದೇವೆ. ಸಚಿವರು ರಾಜೀನಾಮೆ ನೀಡುವಂತೆ ನಾವು ಒತ್ತಾಯವನ್ನ ಮಾಡಿದ್ವು. ಆ ಜಮೀನು ಗೋಮಾಳ ಸ್ಮಶಾನ ಅಂತ ಇರುವಂತದ್ದು ಅನುಮಾನ ಇದೆ. ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿದರು. ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಏನು ಸುಮಾರು 21 ಎಕರೆ 16 ಗುಂಟೆ ದಾಖಲೆ ಸೃಷ್ಟಿ ಮಾಡಿ ಅವ್ರಿಗೆ ಖಾತೆ ಮಾಡಿಕೊಂಡಿದ್ರು. ನಾವು ಒಂದು 20 ದಿವಸ ಹಿಂದೆ ಇದೇ ತಾಲೂಕು ಕಚೇರಿ ಮುಂದೆ ಅದಕ್ಕೆ ಕಾವಲು ಕೂತ್ಕೊಳ್ಳೋ ಮುಖಾಂತರ ಧರಣಿ ಮಾಡಿ ಮಾನ್ಯ ಎಸಿ ಮೇಡಮ್ನವ್ರಿಗೆ ಮನವಿ ಕೊಟ್ಟಿದ್ವಿ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಯಾರು ಈ ದಾಖಲೆ ಸೃಷ್ಟಿ ಮಾಡಿದ್ರು ಅಂತ. ಇನ್ನು 46ರಲ್ಲಿ 1 ಎಕರೆ, 47ರಲ್ಲಿ 20 ಎಕರೆ 16 ಗುಂಟೆ. ಕೋಲಾರ ನರಸಾಪುರ ಹೋಬಳಿ ಗರುಡನಪಾಳ್ಯ ಅನ್ನೋ ಒಂದು ಅವರ ಗ್ರಾಮದಲ್ಲಿ ನಾವೇನು ಆರೋಪ ಮಾಡಿದ್ವಿ, ತನಿಖೆ ಆಗಬೇಕು, ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕಂತ ಸಾಕಷ್ಟು ಚರ್ಚೆ ಆಯಿತು, ನಿಮ್ಮ ಮಾಧ್ಯಮಗಳಲ್ಲಿ ಕೂಡ ಬಂತು. ಆದರೆ ಕೂಡ ಅದಕ್ಕೆ ಇದುವರೆಗೂ ಅವ್ರು ಉತ್ತರ ಕೊಟ್ಟಿಲ್ಲ. ಅವ್ರ ಉತ್ತರ ಒಂದೇ ಇತ್ತು, ಮೈಸೂರು ಮಹಾರಾಜರು ಕೊಟ್ಟಿದ್ರು ಲೀಸ್ಗೆ, ತದನಂತರ ನಾವು ಅದು ಕ್ರಯ ಮಾಡ್ಕೊಂಡ್ರಿ ಅಂತ. ಅದರಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ನೀವು ಸ್ಕ್ಯಾನ್ ಮಾಡಿ ಪೇಪರ್ಸ್ ತೊಗೊಂಡ್ರೆ ಕೂಡ ನಿಮ್ಮ ಮಾಧ್ಯಮದವ್ರು ಸಿಗ್ತದೆ. ಮೋಸ್ಟ್ಲಿ ಈಗಾಗಲೇ ಇರಬೇಕು, ಒಂದಷ್ಟು ಜನಕ್ಕೆ ನಾವು ಶೇರು ಮಾಡಿದ್ವಿ ಅದನ್ನು. ಗೋಮಾಳ ಅಂತಿದೆ, ಸ್ಮಶಾನ ಅಂತಿದೆ, ಕೆರೆ ಅಂತಿದೆ. ಕೆರೆನ ಸ್ಮಶಾನನ ಯಾವ ರೀತಿ ಅವ್ರು ಮಾಡಿಕೊಂಡ್ರು ನನಗೆ ಗೊತ್ತಿಲ್ಲ, ಅವರು ಯಾವ ರೀತಿ ಮಾಡ್ಕೊಂಡ್ರು ಅಂತ. ನಮಗೆ ಅದ್ರ ಬಗ್ಗೆ ಅನುಮಾನ ಇದೆ. ಅದ್ರ ಬಗ್ಗೆ ಕೂಲಂಕಷವಾಗಿ ತನಿಖೆ ಆಗಬೇಕು. ತನಿಖೆ ಮುಖಾಂತರ ಅವರು ತಿದ್ದಿದಾರ, ಬೇರೆಯವ್ರ ಕೈಯಲ್ಲಿ ಅವ್ರ ಹೆಸರು ಮಾಡಿಸ್ಕೊಂಡಿದ್ದಾರಾ, ಯಾರು ಅಧಿಕಾರಿ ಶಾಮೀಲಾಗಿದ್ದಾರೆ, ಇದ್ರ ಬಗ್ಗೆ ಉತ್ತರ ಈಗಾಗಲೇ ಕೊಡಬೇಕಾಯ್ತು. ಅವ್ರಿಗೆ ಒಂದು ವಾಕ್ಯದಲ್ಲಿ ಸೆಷನಲ್ಲಿ ಕೊಟ್ಬಿಟ್ರು, ಇದು 273 ಎಕರೆ ನಮ್ಮ ತಾತನ ಆಸ್ತಿ, ಮೈಸೂರು ಮಹಾರಾಜರು ಕೊಟ್ಟಿದ್ರು, ತದನಂತರ ಅದು ನಾವು ಲೀಸ್ ಪೀರಿಯಡ್ ಆದಮೇಲೆ ನಾವು ಕ್ರಯ ಮಾಡ್ಕೊಂಡ್ರಿ ಅಂತಾರೆ. ಇದು ನಮ್ಮ ತಾತನ ಆಸ್ತಿ, ಮೈಸೂರು ಮಹಾರಾಜರು ಕೊಟ್ಟಿದ್ರು ಅಂತ ಹೇಳಿ ಸದನದಲ್ಲಿ ಸಚಿವರು ಹೇಳಿದ್ರು. ಆದರೆ ಇದುವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನ ಕೊಟ್ಟಿಲ್ಲ. ಹಾಗಾಗಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮೊದಲು ರಾಜೀನಾಮೆ ಕೊಡಬೇಕು. ಈ ಮೊದಲು ಎಸಿ ಅವರಿಗೆ ದೂರನ್ನ ಕೊಟ್ಟಿದ್ವಿ, ಆದರೆ ನಮಗೆ ಯಾವುದೇ ಉತ್ತರ ಬಂದಿಲ್ಲ. ಹಾಗಾಗಿ ಈಗ ನಾವು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದೇವೆ. ಇಲ್ಲೂ ಉತ್ತರ ಸಿಗದೇ ಇದ್ರೆ ಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡ್ತೇವೆ ಅಂತ ಹೇಳಿ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಅವರು ಹೇಳಿದ್ರು. ಇದುವರೆಗೂ ಕ್ರಯ ಪತ್ರ ತೋರಿಸಿಲ್ಲ ಮಾಧ್ಯಮದವ್ರಿಗೆ. ಮತ್ತು ಇವಾಗ ಕೂಡ ಸ್ಪಷ್ಟವಾಗಿ ನೀವು ಕರ್ದ ಕಾಪಿ ಅಂತ ಬರ್ತದೆ, ಮೂಲ RRIಯಲ್ಲೂ ಮತ್ತು ಕರ್ದ ಕಾಪಿ ಅಂತ ಬರ್ತದೆ, ಅದ್ರಲ್ಲಿ ತೆಗೆದು ನೋಡಿದ್ರೆ ನಿಮ್ಗೆ ಇವಾಗೂ ಗೊತ್ತಾಗುತ್ತೆ. ನಮ್ಗೆ ಬೇಕಾದ ಸಾಕಷ್ಟು ಸಾಕ್ಷಿಗಳು ನಮ್ಮ ಹತ್ರ ಇದೆ. ಆ ಕಾರಣಕ್ಕೆ ಇವಾಗ ನಾವು ಅವ್ರು ಮಾಡ್ಕೊಂಡಿಲ್ವೋ ಅದು ನಮ್ಗೆ ಗೊತ್ತಿಲ್ಲ. ತನಿಖೆ ಆಗಬೇಕು. ಒಬ್ಬ ರಾಜ್ಯ ಖಾತೆ ಕಂದಾಯ ಸಚಿವರಾಗಿ ಇವತ್ತು ಎಷ್ಟೋ ಗೋಮಾಳನ್ನ ಉಳಿಸ್ತೀನಿ, ಬಡವ್ರ ಜಮೀನು ಬಿಡಿಸ್ಕೊಡ್ತೀನಿ, ಯಾರು ಎನ್ಕ್ರೋಚ್ ಮಾಡಿದ್ದಾರೆ ಅವ್ರನ್ನೆಲ್ಲ ನಾನು ತೆರವುಗೊಳಿಸಿ ಯಾರು ರೈತರಿಗೆ ಹೋಗಬೇಕು ಅವ್ರಿಗೆ ಬಿಡುಗಡೆ ಮಾಡಿಸ್ತೀನಿ ಅಂತ ಅವರು ಎಲ್ಲ ರೀತಿ ಹೇಳ್ತಾರೆ. ಮಿಸ್ಟರ್ ಕ್ಲೀನ್ ಅಂತ ಕೂಡ ಇದ್ದಾರೆ. ನನಗೂ ಒಂದಷ್ಟು ವಾಟ್ಸಪ್ಗಳಲ್ಲಿ ಫೇಸ್ಬುಕ್ನಲ್ಲಿ ಟ್ರೋಲು ಮಾಡಿದ್ರು, ನೀವು ವಿನಾಕಾರಣ BJP ಅವರು ಇದನ್ನು ಇಶ್ಯೂ ಮಾಡ್ತಾಯಿದ್ದೀರಿ, ಅವರು ತುಂಬ ಕ್ಲೀನ್ ಚಿಟ್ ಅಂತ. ಈಗಾಗಲೇ ಆ ಕ್ಲೀನ್ ಚಿಟ್ ಆಗಿದ್ದರೆ ಅವರು ಎನ್ಕ್ವೈರಿ ಎದುರಿಸ್ಬೇಕಾಯ್ತು, ಮತ್ತು ಆ ಜಾಗಕ್ಕೆ ಬರಬೇಕಾಯ್ತು. ಅದು ಮಾಡ್ತಾಯಿಲ್ಲ ಅವರು. ಸುಮ್ಮನೆ ಯಾರೋ ಅವ್ರ ಬಟ್ಟಂಗಿಗಳ ಕೈಯಲ್ಲಿ ಫೇಸ್ಬುಕ್ಕಲ್ಲಿ ಅವ್ರು ನಿರಪರಾಧಿ, ಕ್ಲೀನ್ ಚಿಟ್ಟು, ಅದು ಆಗಲ್ಲ. ಇವತ್ತೊಂದು ತನಿಖೆ ಅಂತ ಮಾಡಿ ರಾಜೀನಾಮೆ ಕೊಡಬೇಕು. ಫಸ್ಟ್ ಆಫ್ ಆಲ್ ತನಿಖೆ ಆಗಬೇಕು. ಅದು ಮಾಡಬೇಕಂತ ನಾವು ಎಸಿ ಮೇಡಮ್ ಅವ್ರಿಗೆ ಕೊಟ್ಟಾಗ ಎಸಿ ಮೇಡಮ್ ಅವರು ಅವತ್ತು ನಮ್ಮ ಹತ್ರ ಮನವಿ ತೊಗೊಂಡ್ರಷ್ಟು ಅದಕ್ಕೆ ನಮ್ಗೆ ಇನ್ನೂ ಉತ್ತರ ಕೂಡ ಬಂದಿಲ್ಲ. ಆದ ಕಾರಣ ನಮಗೆ ರಾಜ್ಯ ಸರ್ಕಾರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ಅಷ್ಟು ಇದಿಲ್ಲ. ಅದಕ್ಕೆ ಮಾನ್ಯ ಲೋಕಾಯುಕ್ತ ಇವತ್ತು SP ಅವ್ರಿಗೆ ಇವತ್ತಿನ ಒಂದು ನಮ್ಮ ವಿಜಯ್ ಕುಮಾರ್ ಅವರು ಮತ್ತು ನಮ್ಮ ಸಾಮ ಅನಿಲ್ ಬಾಬು ಅವರು ಇಬ್ಬರು ಸೇರಿ ಒಂದು ಏನು ಕಂಪ್ಲೇಂಟ್ ಅಂತ ಮಾಡಿ ಅವರು ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾರು ಇದ್ರಲ್ಲಿ ತಪ್ಪು ಎಸಗಿದ್ದಾರೆ ಅಥವಾ ಅವ್ರಿಗೆ ಲೀಗಲ್ ಆಗಿದ್ದರೆ ನ್ಯಾಯಯುತವಾಗಿದ್ದರೆ ಯಾವ ರೀತಿ ಅವ್ರು ಮಾಡಿಕೊಟ್ರು, ಯಾರು ಆ ವ್ಯಕ್ತಿ ಯಾರು, ಯಾವ ರೀತಿ ಅವ್ರಿಗೆ ಅಷ್ಟು ಎಕರೆ ಬಂತು, ಮತ್ತು ಯಾಕೆ ಈಗ ಕೂಡ ಅದು ಕರ್ದ ಕಾಪಿಯಲ್ಲಿ ಗೋಮಾಳ ಸ್ಮಶಾನ ಅಂತ ತೋರಿಸ್ತಾ ಇದೆ, ಯಾಕೆ ಅವ್ರ ಹೆಸರು ಬರ್ತಾ ಇಲ್ಲ, ಅದಕ್ಕೆ ಉತ್ತರ ಕೊಡಬೇಕು. ತನಿಖೆ ಆಗಬೇಕು. ತನಿಖೆ ಆಗಬೇಕಂದ್ರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು. ಈ ಕೂಡಲೇ ಸಿದ್ದರಾಮಯ್ಯನವರು ಮತ್ತು ಮಾನ್ಯ DK ಶಿವಕುಮಾರ್ ಇದನ್ನು ತಮ್ಮ ಪಕ್ಷ ಅಥವಾ ತಮ್ಮ ಸರ್ಕಾರ
ಕರೆಕ್ಟಾಗಿ ನ್ಯಾಯಯುತವಾಗಿ ನಡ್ಕೊಳ್ತಾ ಇದೆ ಅಂದರೆ ಅವ್ರು ರಾಜೀನಾಮೆ ಪಡೆದು ಅವ್ರ ತನಿಖೆಗೆ ಒಳಪಡಿಸಬೇಕು. ಮತ್ತು ಮಾನ್ಯ ಲೋಕಾಯುಕ್ತವರು ಏನು ದೂರು ಕೊಟ್ಟಿದ್ರಿ ಅದನ್ನು FIR ದಾಖಲೆ ಮಾಡಿ ಅವ್ರನ್ನ ಬಂಧಿಸಬೇಕು, ತನಿಖೆ ಆಗಬೇಕನ್ನೋ ನಮ್ಮ ಒತ್ತಾಯ. ಆ ಕಾರಣಕ್ಕೆ ನಾವು ಇಲ್ಲಿ ಬಂದು ಇವತ್ತು ಲೋಕಾಯುಕ್ತವ್ರಿಗೆ ನಮ್ಮ ಇಬ್ಬರು ನಾಯಕರು ಅದನ್ನು ಕಂಪ್ಲೇಂಟ್ ಮಾಡಿರೋ ಮುಖಾಂತರ ನಾವು ಮನವಿ ಮತ್ತು ಕಂಪ್ಲೇಂಟ್ ಸಲ್ಲಿಸಿದ್ದೀರಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.